ಕಳೆದ ಕೆಲ ದಿನಗಳಿಂದ BJPಯ ರಾಜ್ಯಾಧ್ಯಕ್ಷರು ಭಾಳ ಒಂಥರ ಇಶ್ಯೂಸ್ನ ಬಿಟ್ಟು ವೈಯಕ್ತಿಕ ತೇಜೋವಧೆಗೆ ಇಳಿದಿದ್ದಾರೆ. ನಾನು ಸನ್ಮಾನ್ಯ BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಒಂದು 4 ಪ್ರಶ್ನೆಗಳನ್ನ ಕೇಳಕ್ಕೆ ಬಯಸ್ತೀನಿ. ಸಾಧ್ಯ ಆದರೆ ಅವರು ಉತ್ತರಿಸಲಿ. ವಿಜೇಂದ್ರ ಸರ್ ಅವರೇ, ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅದೇನೋ ಅವ್ರ ಹೇರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ರಿ. ನೀವು ರಾಜ್ಯಾಧ್ಯಕ್ಷರು ಸರ್, ಇಶ್ಯೂಸ್ ಮೇಲೆ ಮಾತಾಡಿ, ತಪ್ಪುಗಳಿದ್ರೆ ತೋರಿಸಿ. ಹೋಗಿ ಹೇರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ, ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು, ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು, ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು. ನಿಮ್ಮ ಪಾರ್ಟಿ MLAಗಳು ಸದಸ್ಯರು ಮಾತಾಡಲಿ. ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋವಧೆಗೆ ಯಾರಾದರೂ ಇಳಿತಾರ? ವಿಜೇಂದ್ರ ಅವರೇ, ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯೋಕ್ಕಾಗಲ್ಲ. ಶಿವಮೊಗ್ಗದ ಇತಿಹಾಸ, ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗಲ್ಲ. ಒಂದು ಬಂಗಾರಪ್ಪ ಸಾಹೇಬರು, ಇನ್ನೊಂದು ಯಡಿಯೂರಪ್ಪ ಸಾಹೇಬರು. ಇವರಿಬ್ಬರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋರು. ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ, ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದವರು. ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು. ಭಾಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು. ಅವ್ರ ಮಗ ಮಧು ಬಂಗಾರಪ್ಪನವರು. ಅವರು ಶಿಕ್ಷಣ ಸಚಿವರಾದ ಮೇಲೆ 12,000 ಜನರ ಟೀಚರ್ಸ್ ಪೋಸ್ಟಿಂಗ್ ಆಯಿತು. ಅದು ನಿಮಗೆ ಗಮನಕ್ಕಿಲ್ವಾ ವಿಜೇಂದ್ರ ಅವರೇ? ಶಿಕ್ಷಣ ಸಚಿವರಾದ ಮೇಲೆ ನೀವು ಈ ಬಾರಿ SSLC ಎಕ್ಸಾಮ್ ಬರೆದಂಥ ಸ್ಟೂಡೆಂಟ್ಸ್ನ, ಅವ್ರ ಪೇರೆಂಟ್ಸ್ನ, ಟೀಚರ್ಸ್ನ ಕೇಳಿ ನೋಡಿ. ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ಯಾವತ್ತೂ ಕರ್ನಾಟಕದಲ್ಲಿ ನಡೆದಿಲ್ಲ. ಇದು ಇವತ್ತು ಗೊತ್ತಾಗಲ್ಲ, ಅದರ ಎಫೆಕ್ಟ್ ಇನ್ನೊಂದು 5-10 ವರ್ಷ, ಈಗ ಅವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ. ಅವ್ರು ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ. ಫೇಲ್ ಆಗ್ತಿದ್ರು ಹುಡುಗರು, ಈಗ 3 ಅವಕಾಶ ಕೊಟ್ಟಿದ್ದಾರೆ. ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ. ಈಗ ಒಬ್ಬ ಹುಡುಗ 10th ಸ್ಕೋರ್ ಕಡಿಮೆ ಮಾಡಿಬಿಡ್ತಾನೆ, ಪೇಪರ್ ಟಫ್ ಬಂದು, ಆದರೆ 3 ಅವಕಾಶ ಕೊಟ್ಟಿದ್ದಾರೆ. ಇಂಥ ಗಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳು ತೊಗೊಂಡಿದ್ದಾರೆ. ಬಂಗಾರಪ್ಪನವ್ರ ಬ್ಲಡ್ ರೀ ಮಧು ಬಂಗಾರಪ್ಪ ಸಾಹೇಬರು. ನಾನು ಹೇಳೋದು, ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜೋವಧೆ ಮಾಡೋದು, ಅದು ರಾಜ್ಯಾಧ್ಯಕ್ಷರಾಗಿ, ಇದು ಸರಿನಾ ವಿಜೇಂದ್ರ ಸರ್ ಅವರೇ? ನಿಮಗೆ 2ನೇ ಪ್ರಶ್ನೆ ಸರ್. ಕರ್ನಾಟಕದಲ್ಲಿ BJPನ ಯಡಿಯೂರಪ್ಪ ಸಾಹೇಬರು ಎಷ್ಟು ಶ್ರದ್ಧೆಯಿಂದ ಕಟ್ಟಿದ್ರೋ ಅಷ್ಟೇ ಶ್ರದ್ಧೆಯಿಂದ ಈಶ್ವರಪ್ಪನವರು ಕಟ್ಟಿದವರು. 35-40 ವರ್ಷ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು. ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು, ನೀವು ಕೂತಿದ್ದೀರ ಚೇರು, ರಾಜ್ಯಾಧ್ಯಕ್ಷರ ಚೇರು, ಅದಕ್ಕೆ ಅವ್ರ ಶ್ರಮನೂ ಇದೆ. ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರೀತಿದ್ರು. ಅಂಥವ್ರನ್ನ ಅಧ್ವಾನ ಮಾಡಿಬಿಟ್ರಲ್ಲ ವಿಜೇಂದ್ರ ಅವರೇ, ಅಧ್ವಾನ ಮಾಡಿಬಿಟ್ರಲ್ಲ. ಈಶ್ವರಪ್ಪನವ್ರ ಬಗ್ಗೆ ಅಂದರೆ ನಿಮ್ಮ ಪಾರ್ಟಿ ಕಟ್ಟಿದವ್ರ ಬಗ್ಗೆನೇ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರಿ, ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರಿ, ಅವರ ತೇಜೋವಧೆಗೆ ಹೇಳಿದ್ರಿ. ಆದರೂ ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಫಸ್ಟು ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ. ಇನ್ನು 3ನೇದು, ಯತ್ನಾಳ್ ಸಾಹೇಬರು ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು, ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡು. ಅವರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೇ ಜಾಸ್ತಿ. ಅವ್ರನ್ನೂ ಮೂಲೆ ಗುಂಪು ಮಾಡಿದ್ರಿ. ಇದ್ರ ಬಗ್ಗೆ ಮಾತಾಡಿ ವಿಜೇಂದ್ರ ಅವರೇ. 4ನೇ ಪ್ರಶ್ನೆ, ನೀವು ರಾಜ್ಯಾಧ್ಯಕ್ಷರಾದಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು. ನೀವು ಧ್ವನಿ ಎತ್ತಲಿಲ್ಲ. ಏನಾದರೂ ಮಾತಾಡಿದ್ರೆ ನಿಮ್ಮ IT ಸೆಲ್ ಇಟ್ಕೊಂಡು, ನಿಮ್ಮ IT ಟೀಮ್ ಇಟ್ಕೊಂಡು ತೇಜೋವಧೆಗೆ ಇಳಿತೀರ. ನಾನು ಕಳೆದ 2-3 ದಿನದಿಂದ ನೋಡ್ತಿದ್ದೀನಿ, ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಎಷ್ಟಿದಾವೆ ಮಾತಾಡೋಕ್ಕೆ, ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡೋಕ್ಕೆ, ಎಷ್ಟು ವಿಚಾರಗಳು ಮಾತಾಡ್ಬೋದು ಪ್ರತಿದಿನ ಒಂದು 4 ಪತ್ರಿಕೆ ಓದಿದ್ರೆ. ಅದೆಲ್ಲ ಬಿಟ್ಟು ಅದು ಏನು ಸರ್ ಹೇರ್ ಸ್ಟೈಲ್? ಸರ್ ಮಧು ಬಂಗಾರಪ್ಪನವ್ರ ಹೇರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದ್ದೇ ಆದಂಥ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ?